ಕೊಪ್ಪಳದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಕೊಪ್ಪಳ ಪ್ರತಿನಿಧಿ ಶುಕ್ರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಇವತ್ತು ರಾಜ್ಯಾದ್ಯಂತ ಸಾರಿಗೆ ನೌಕರರು ಒಂದು ಮುಷ್ಕರವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗ ಅದೇ ರೀತಿ ಈ ಒಂದು ಬಸ್ ಸಂಚಾರದಲ್ಲಿ ಕೂಡ ಈಗ ಬಸ್ ನಿಲ್ದಾಣದಲ್ಲಿ ವ್ಯತ್ಯಯ ಆಗಿರ್ತಕ್ಕಂಥದ್ದು. ಈಗ ನಾವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಈಗ ಕೊಪ್ಪಳದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಈಗ ನಾವು ಇರತಕ್ಕಂಥದ್ದು. ಏನು ಸಾರಿಗೆ ನೌಕರರ ಒಂದು ಬೇಡಿಕೆಗಳಿದ್ದಾವೆ ಅವನ್ನು ಈಡೇರಿಸಬೇಕಂತಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಹಾಗೆ ಇವತ್ತು ಪ್ರತಿಭಟನೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಏನು ನಾವು ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ನೋಡ್ತಾ ಇದ್ವಿ, ಬಸ್ಗಳು ಬಸ್ ನಿಲ್ದಾಣದಲ್ಲಿ ಇದೆ, ಆದರೆ ಅದು ಯಾವುದೂ ಕೂಡ ಸಂಚಾರ ಆಗ್ತಾ ಇಲ್ಲ. ಯಾಕಂತಂದರೆ ಈ ಒಂದು ಸಾರಿಗೆ ನೌಕರರ ಮುಷ್ಕರಕ್ಕೆ ಎಲ್ಲ ಸಿಬ್ಬಂದಿಗಳು ಮತ್ತು ನೌಕರರು ಏನಿದ್ದಾರೆ ಅವರು ಈ ಒಂದು ಪೂರಕವಾಗಿ ಬಸ್ಗಳನ್ನು ಬಸ್ ನಿಲ್ದಾಣಕ್ಕೆ ತಂದುಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಮನೆಗೆ ಹೋಗಿರ್ತಕ್ಕಂಥದ್ದು. ಆದರೆ ಬಸ್ ನಿಲ್ದಾಣದಲ್ಲಿ ನೋಡೋದಕ್ಕೆ ಮಾತ್ರ ಬಸ್ಗಳು ಸಿಗ್ತಿರ್ತಕ್ಕಂಥದ್ದು. ಆದರೆ ಈ ಒಂದು ಬಸ್ನ ತೊಂದರೆ ಸಂಚಾರ ವ್ಯತ್ಯಯ ಜನರಿಗೆ ತಟ್ಟಬಾರ್ದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈಗಾಗಲೇ ಕೊಪ್ಪಳ ಜಿಲ್ಲಾ ಆಡಳಿತ ಖಾಸಗಿ ವಾಹನದ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇರ್ಬೋದು. ಕೊಪ್ಪಳ ಒಂದು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಇವತ್ತು ಖಾಸಗಿ ವಾಹನಗಳು ಅಬ್ಬರಿಸಿರ್ತಕ್ಕಂಥದ್ದು. ಲೈನ್ ಗಡಿ ಏನು ಇವತ್ತು KSRTC ಬಸ್ಗಳು ನಿಲ್ಲಬೇಕಾಗಿತ್ತು ಆ ಒಂದು ಸ್ಥಳದಲ್ಲಿ ಈಗ ಖಾಸಗಿ ವಾಹನಗಳು ಮತ್ತು ಕ್ರಷರ್ಗಳು ನಿಲ್ತಿರ್ತಕ್ಕಂಥ. ಅಂದರೆ ಈ ಒಂದು ಪ್ರಯಾಣ ಮಾಡ್ತಕ್ಕಂತಹ ಲೋಕಲ್ ಅಂದರೆ ಸ್ಥಳೀಯರು ಯಾವುದೇ ರೀತಿ ಊರುಗಳಿಗೆ ಹಳ್ಳಿಗಳಿಗೆ ಹೋಗಬೇಕಾದ್ರೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಈಗ ಖಾಸಗಿ ಬಸ್ಗಳು ಮತ್ತು ಕ್ರಷರ್ಗಳ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ಸಾರಿಗೆ ಮುಷ್ಕರರ ನೌಕರ ಪ್ರಯಾಣಿಕರಿಗೆ ಬಿಸಿ ಮುಟ್ಟಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ಸೂಕ್ತ ರೀತಿ ಖಾಸಗಿ ಇದೇನು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ವಾಹನಗಳನ್ನು ವ್ಯವಸ್ಥೆ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು. ಕೊಪ್ಪಳದಿಂದ ಉಮೇಶ್ ಅಬಗಿರಿ ಜೊತೆ ಶಿವರಾಜ್ ಕುಮಾರ್, ಪವರ್ ಟಿವಿ.